ಹಲೋ ನಮಸ್ತೆ. ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್ ನಿಮ್ಮ ಶ್ರುತಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ತೊಗೊಂಬಂದಿರೋಂತಹ ವಿಷಯ ನಿಮಗೆ ಎಲ್ಲರಿಗೂ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಇದು ತುಂಬ ಇಂಪಾರ್ಟೆಂಟ್ ವಿಷಯವಾಗಿದೆ. ಸೊ ಈ ವಿಷಯವನ್ನು ನೀವು ತಿಳ್ಕೊಂಡ್ರಿ ಅಂತಂದರೆ ನಿಮ್ಮ ದೇಹದಲ್ಲಿ ಹಾಗೂ ನೀವು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರೋ ಅದು ಯಾವುದರಿಂದ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಗೊತ್ತಾಗತ್ತೆ. ಸೊ ಬನ್ನಿ ನಮ್ಮ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಹೇಳ್ತಾ ಇರೋಂತಹ ವಿಷಯ ಬಂದ್ಬಿಟ್ಟು ನಮ್ಮ ದೇಹದಲ್ಲಿ ಇರುವ 7 ಎನರ್ಜಿ ಶಕ್ತಿ ಕೇಂದ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಹೌದು, ನಮ್ಮ ದೇಹದಲ್ಲಿ ನಮ್ಮ ಬೆನ್ನು ಮೂಳೆಯ ಕೊನೆಯ ಕೆಳಭಾಗದ ಕೊನೆಯ ತುದಿಯಿಂದ ನಮ್ಮ ತಲೆಯ ಭಾಗದವರೆಗೆ ನಮ್ಮ ಶಕ್ತಿ ಕೇಂದ್ರಗಳು ಇವೆ. ಅವು 7. ಆ 7 ಶಕ್ತಿ ಕೇಂದ್ರಗಳನ್ನು ನಾವು 7 ಚಕ್ರ ಏರಿಯಾಸ್ ಅಂತ ಹೇಳಿ ಕರಿತೀವಿ. ಈ 7 ಚಕ್ರ ಏರಿಯಾಗಳಲ್ಲಿ ಆಗುವಂತಹ ಬ್ಲಾಕೇಜಸ್ನಿಂದ ನಮ್ಮ ಜೀವನದಲ್ಲಿ ನಾವು ಯಾವ್ಯಾವ ಥರ ತೊಂದರೆಗಳನ್ನು ಫೇಸ್ ಮಾಡ್ತೀವಿ ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ತುಂಬ ಜನ ತುಂಬ ವಿಷಯಗಳಲ್ಲಿ ಸಫರ್ ಆಗ್ತಾ ಇರ್ತೀರ. ಇದರಿಂದ ನಿಮಗೆ ಹೊರಗೆ ಬರೋದು ಹೇಗೆ ಅಂತ ಗೊತ್ತಾಗ್ತಾ ಇರಲ್ಲ. ಸೊ ಈ ಹೊರಗೆ ಬರಬೇಕು ಅಂತಂದರೆ ಈ ಬ್ಲಾಕೇಜಸ್ನ ನೀವು ರಿಮೂವ್ ಮಾಡಿಕೊಂಡಾಗ, ಈ ಏರಿಯಾಗಳನ್ನು ನೀವು ಹೀಲ್ ಮಾಡಿಕೊಂಡಾಗ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಂತಹ ಕೆಲಸಗಳು ಅಥವಾ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದರೆ ಆ ಆರೋಗ್ಯ ಸಮಸ್ಯೆಯಿಂದ ಹೊರ ಬರೋದು ಹೇಗೆ ಅನ್ನೋದನ್ನು ನಾನಿವತ್ತು ಆ ಚಕ್ರಗಳು ಯಾವ ರೀತಿ ನಿಮ್ಮ ದೇಹದಲ್ಲಿ ತೊಂದರೆಗಳನ್ನು ಕೊಟ್ಟಿರುತ್ತೆ, ಆ ಚಕ್ರಗಳು ಬ್ಲಾಕ್ ಆಗೋದ್ರಿಂದ ಯಾವ ರೀತಿ ತೊಂದರೆಗಳಾಗಿರುತ್ತೆ ಅಂತಂದು ಹೇಳ್ತಾ ಬರ್ತೀನಿ. ಸೊ ನಮ್ಮ ಬೆನ್ನು ಮೂಳೆಯ ಕೆಳಭಾಗದ ತುದಿಯಲ್ಲಿ ರೆಡ್ ಕಲರಲ್ಲಿ ಇರುವಂತಹ ಚಕ್ರ ಮೂಲಾಧಾರ ಚಕ್ರ. ಓಕೆನಾ? ಈ ಮೂಲಾಧಾರ ಚಕ್ರವನ್ನು ನಾವು ನಮಗೆ ಇನ್ಸೆಕ್ಯೂರಿಟಿ ಫೀಲ್ನ ನೀವು ಅನುಭವಿಸ್ತಾ ಇದ್ದೀರಾ, ಹಣಕಾಸಿನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ, ಹಣಕಾಸಿನಲ್ಲಿ ತುಂಬ ತೊಂದರೆಗಳು ಬರ್ತಾ ಇದೆ, ಜೊತೆಗೆ ನಿಮಗೆ ಭಯ ಜಾಸ್ತಿ ಇದೆ, ನನಗೆ ಯಾರೂ ಇಲ್ಲ, ನನಗೆ ಹೆಲ್ಪ್ ಮಾಡೋವಂಥವ್ರು ಯಾರೂ ಇಲ್ಲ ಅನ್ನೋ ಒಂದು ಇನ್ಸೆಕ್ಯೂರಿಟಿ ಫೀಲ್ನ ನೀವು ಅನುಭವಿಸ್ತಾ ಇದ್ದೀರಾ. ಹಾಗೆ ಸ್ಟೆಬಿಲಿಟಿ ಇಲ್ಲದೆ ಇರೋದು, ನಿಮ್ಮ ಜೀವನದಲ್ಲಿ ಒಂದು ಸ್ಟೆಬಿಲಿಟಿ ಇಲ್ಲದೆ ಇರೋವಂತಹ ಸಮಸ್ಯೆಯನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂತಂದರೆ ಇದು ನಿಮ್ಮ ಮೂಲಾಧಾರ ಚಕ್ರ ಬ್ಲಾಕೇಜಸ್ ಆಗಿದೆ. ಯಾವಾಗಲೂ ದುಡ್ಡು ಸಿಗ್ತಾ ಇಲ್ಲ, ನನಗೆ ಯಾವಾಗಲೂ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ, ದುಡ್ಡು ಬರೋದೇ ಇಲ್ಲ, ನಾನು ಯಾವುದೇ ಒಂದು ವಿಷಯದಲ್ಲಿ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿರ್ತೀನಿ, ಬರ್ತಾ ಇರೋವಂಥ ಹಣ ಅಲ್ಲೇ ಸ್ಟಾಪ್ ಆಗುತ್ತೆ, ನಿಮ್ಮ ಕೈಗೆ ಬರ್ತಾ ಇಲ್ಲ. ಈ ಥರ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮೂಲಾಧಾರ ಚಕ್ರ ಬ್ಲಾಕೇಜಸ್ ಆಗಿದೆ ಅಂತ ಹೇಳಿ. ಹಾಗೆ ಹಣದ ವಿಷಯದಲ್ಲಿ ಅಥವಾ ಆಸ್ತಿ ವಿಷಯದಲ್ಲಿ ನೀವು ಏನೇ ಗಳಿಕೆ ಮಾಡಬೇಕು ಅಂತಂದ್ರೂ ಒಂದು ತೊಗೊಳೋದಕ್ಕೆ ಆಗ್ತಾ ಇಲ್ಲ, ತೊಗೊಳ್ಳೋ ಅಂತಹ ಟೈಮ್ ಬರ್ತಾ ಇಲ್ಲ, ಅಥವಾ ತೊಗೊಳೋದಕ್ಕೆ ಹಣ ಅರೇಂಜ್ ಮಾಡೋಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಮೂಲಾಧಾರ ಚಕ್ರ ಬ್ಲಾಕ್ ಆಗಿದೆ ಅಂತ ಹೇಳಿ. ಈ ಥರ ಬ್ಲಾಕ್ ಆಗಿರೋವಂತಹ ಚಕ್ರವನ್ನು ನೀವು ಆ್ಯಕ್ಟಿವ್ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಹಣವನ್ನು ಅತಿ ಹೆಚ್ಚು ನೀವು ಅಟ್ರ್ಯಾಕ್ಟ್ ಮಾಡ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಇಂಪ್ರೂವೈಸ್ ಆಗ್ಬೋದು, ನಿಮ್ಮ ಕೆಲಸದಲ್ಲಿ ಬೇರೆ ರೀತಿಯ ಬದಲಾವಣೆಗಳನ್ನು ನೀವು ಅನುಭವಿಸಿ ಈ ಚಕ್ರಗಳ ಮೂಲಕ ನಿಮ್ಮ ಎಬಿಲಿಟಿ ಜಾಸ್ತಿ ಆಗುತ್ತೆ, ಹಣ ಗಳಿಸುವಂತಹ ಶಕ್ತಿ ನಿಮಗೆ ಜಾಸ್ತಿ ಆಗುತ್ತೆ. ಏನು ನೀವು ಚಕ್ರಗಳು ನಿಮಗೆ ಚಕ್ರ ಹೀಲ್ ಮಾಡ್ಕೊಂಡ ತಕ್ಷಣ ದುಡ್ಡು ಬಂದುಬಿಡತ್ತಾ? ಸೊ ಇಲ್ಲ, ದುಡ್ಡು ಬರೋವಂತಹ ಐಡಿಯಾಸ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಏನಕ್ಕೆ ಅಂತಂದರೆ ತುಂಬ ಜನ ನಾವು ಎಷ್ಟೋ ವರ್ಷಗಳಿಂದ ಒಂದೇ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತೀವಿ ಅಥವಾ ಒಂದೇ ರೀತಿಯ ದುಡಿಮೆಯಲ್ಲಿ ನಿಲ್ತಿರ್ತೀವಿ, ಅಂದರೆ ಬಿಸ್ನೆಸ್ ಮಾಡ್ತಾ ಇರ್ತೀವಿ. ಬಟ್ ಆ ಬಿಸ್ನೆಸ್ನ ಸ್ವಲ್ಪ ಚೇಂಜ್ ಮಾಡುವಂತಹ ಐಡಿಯಾಸು ಈ ನಿಮ್ಮ ಚಕ್ರವನ್ನು ಬ್ಲಾಕೇಜಸ್ ರಿಮೂವ್ ಮಾಡಿದಾಗ ನಿಮಗೆ ಬರ್ತಾ ಹೋಗುತ್ತೆ. ಆಟೋಮೆಟಿಕ್ಲಿ ನೀವು ಹಣನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ ಬ್ಲಾಕೇಜಸ್ ರಿಮೂವ್ ಆದಾಗ. ಓಕೆನಾ? ಈಗ ನೆಕ್ಸ್ಟ್ ಹೋಗೋಣ. 2nd ಚಕ್ರ ಸ್ವಾಧಿಷ್ಠಾನ ಚಕ್ರ ಅಂತ ಹೇಳಿ. ಈ ಸ್ವಾಧಿಷ್ಠಾನ ಚಕ್ರ ಬಂದ್ಬಿಟ್ಟು ನಮ್ಮ ಆರೆಂಜ್ ಕಲರಲ್ಲಿರುತ್ತೆ. ಇದು ಮೂಲಾಧಾರ ಚಕ್ರದ ಮೇಲಿನ ಭಾಗದಲ್ಲಿ ಇರುತ್ತೆ. ಸೊ ಈ ಚಕ್ರವನ್ನು ಸ್ವಾಧಿಷ್ಠಾನ ಚಕ್ರ ಅಂತ ಹೇಳಿ ಕರಿತೀವಿ. ಈ ಚಕ್ರವನ್ನು ಹೀಲ್ ಮಾಡ್ಕೊಳ್ಳೋದು, ಈ ಚಕ್ರ ಬ್ಲಾಕೇಜಸ್ ಆಗಿತ್ತು ಅಂತಂದರೆ ನಿಮಗೆ ಕ್ರಿಯೇಟಿವಿಟಿನೇ ಇರೋದಿಲ್ಲ. ಓಕೆನಾ? ಹಾಗೆ ನಿಮ್ಮ ಸೆಕ್ಷುವಲ್ ಲೈಫು ಏನಿದೆ ಅದು ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನಿಮಗೆ ವೈಯಕ್ತಿಕವಾಗಿ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳು ಬರೋದು ಅಥವಾ ಕಿರಿಕಿರಿ ಆಗೋದು, ಪದೇ ಜಗಳಗಳು ಬರೋದು, ಇದೆಲ್ಲ ನಿಮ್ಮ ಸ್ವಾಧಿಷ್ಠಾನ ಚಕ್ರದಿಂದನೇ ಈ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಹೆಣ್ಣುಮಕ್ಕಳು ನಾವು ಯೂಟ್ರಸ್ಸಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ನಿಮ್ಮ ಸ್ವಾಧಿಷ್ಠಾನ ಚಕ್ರ ಏನಾಗಿರುತ್ತೆ ಅಂದರೆ ಬ್ಲಾಕ್ ಆಗಿರುತ್ತೆ, ಅಥವಾ ಅದು
ರೊಟೇಟಿಂಗ್ ಅದು ಕ್ಲಾಕ್ ವೈಸ್ ರೊಟೇಟ್ ಆಗಬೇಕು. ಆ್ಯಕ್ಚುಲಿ ಅದು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದ್ರೂ ಈ ಥರದ ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತಾ ಇರ್ತೀರ. ಜೊತೆಗೆ ಅದರ ನಂತರದ ಚಕ್ರ ಬಂದ್ಬಿಟ್ಟು ಮಣಿಪುರ ಚಕ್ರ. ಇದು ಸ್ವಾಧಿಷ್ಠಾನ ಚಕ್ರದ ಮೇಲ್ಭಾಗದಲ್ಲಿ ಇರುತ್ತೆ. ಸೊ ಈ ಚಕ್ರವನ್ನು ನಾವು ಮಣಿಪುರ ಚಕ್ರ ಅಂತ ಹೇಳ್ತೇವೆ. ನಮ್ಮ ತಾಯಿಯ ಜೊತೆಗಿನ ಸಂಬಂಧವನ್ನು ತಿಳಿಸುವಂತಹ ಚಕ್ರ ಇದು. ಯಾಕೆ ಅಂತಂದರೆ ಇದು ನಮ್ಮ ನಾಭಿಯ ಪಕ್ಕದಲ್ಲಿ ಇರುವಂತಹ ಚಕ್ರ ಇದು. ಓಕೆ, ಇದನ್ನು ನಾವು ಮಣಿಪುರ ಚಕ್ರ ಅಂತ ಕರಿತೀವಿ. ಈ ಚಕ್ರ ಪ್ರಾಬ್ಲಮ್ ಆದರೆ, ಈ ಚಕ್ರ ಬ್ಲಾಕೇಜಸ್ ಆಯಿತು ಅಂದರೆ ನಿಮ್ಮ ತಾಯಿಯ ಜೊತೆಗಿನ ಸಂಬಂಧ ನಿಮ್ಮ ಜೊತೆ ಚೆನ್ನಾಗಿರಲ್ಲ. ನೀವು ತಾಯಿಯ ಮೇಲೆ ತುಂಬ ಕೂಗಾಡ್ತಾ ಇರ್ತೀರಾ, ಜಗಳ ಮಾಡ್ತಾ ಇರ್ತೀರಾ. ನಿಮ್ಮ ಮಕ್ಕಳು ಕೂಡ ಇದನ್ನು ನೀವು ಫೇಸ್ ಮಾಡಿರ್ತೀರ. ನಿಮ್ಮ ಮಕ್ಕಳು ನೀವು ಹೇಳಿದ ಮಾತು ಕೇಳ್ತಾ ಇರಲ್ಲ. ಇಲ್ಲ, ನನಗೆ ನಮ್ಮ ಮಗು ನಮ್ಮ ಮಾತೇ ಕೇಳಲ್ಲ, ನಾನು ಹೇಳಿದ್ದು ಕೇಳಲ್ಲ. ಓಕೆ, ಬೇರೆ ಯಾರಾದರೂ ಹೇಳಿದ್ದು ಕೇಳ್ತಾರೆ, ಆದರೆ ನಾನು ಹೇಳಿದ್ದು ನನ್ನ ಮಗು ನನ್ನ ಮಾತನ್ನ ಕೇಳಲ್ಲ. ಈ ಥರ ತಾಯಂದರು ತುಂಬ ಹೇಳ್ತಾ ಇರ್ತೀರ. ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಾ ಇರತ್ತೆ ಅಂದರೆ, ನಿಮ್ಮ ಮಗುವಿನ ಹಾಗೂ ನೀವು ಮಗುವಿನ ಹೊಟ್ಟೆಯಲ್ಲಿದ್ದಾಗ ಕೆಲವೊಂದು ಇನ್ಸಿಡೆಂಟ್ಗಳನ್ನು ಫೇಸ್ ಮಾಡಿರ್ತೀರ. ಅದು ಹೋಗಿ ನಿಮ್ಮ ಮಗುವಿನ ಚಕ್ರದಲ್ಲೂ ಕೂತಿರುತ್ತೆ. ಅದ್ರ ಜೊತೆಗೆ ನೀವು ನಿಮ್ಮ ಮಗುವಿನ ಮಣಿಪುರ ಚಕ್ರವೂ ಕೂಡ ಬ್ಲಾಕೇಜಸ್ ಆಗಿರುತ್ತೆ. ಹಾಗಾಗಿ ನೀವು ಆ ಸಮಸ್ಯೆಯನ್ನು, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದೇ ಇರೋ ಥರ ಸಮಸ್ಯೆಯನ್ನು ನೀವು ಫೇಸ್ ಮಾಡ್ತಾ ಇರ್ತೀರ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳಬೇಕು ಅಂತಂದರೆ ನೀವು ಹಾಗೂ ನಿಮ್ಮ ಮಗು ಇಬ್ಬರೂ ಕೂಡ ಈ ಚಕ್ರವನ್ನು, ಮಣಿಪುರ ಚಕ್ರವನ್ನು ಹೀಲ್ ಮಾಡ್ಕೋಬೇಕು. ಜೊತೆಗೆ ಈ ಚಕ್ರ ಬ್ಲಾಕೇಜಸ್ ಆಗೋದ್ರಿಂದ ನಿಮಗೆ ಶುಗರ್ ಬರೋಂತಹ ಚಾನ್ಸಸ್ ತುಂಬ ಇರುತ್ತೆ. ಜೊತೆಗೆ ನೀವು ನಿಮ್ಮ ತಾಯಿ ಅನುಭವಿಸಿದಂತಹ ಕೆಲವೊಂದು ಕಾಯಿಲೆಗಳು ನಿಮಗೆ ಬರೋವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಈ ಚಕ್ರವನ್ನು ಹೀಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ, ಅಂದರೆ ಚಿಕ್ಕ ವಿಚಾರಗಳಲ್ಲೂ ತುಂಬ ಟೆನ್ಷನ್ ಮಾಡ್ಕೊತಾ ಇರ್ತೀರಾ, ಸ್ಟ್ರೆಸ್ ಮಾಡ್ಕೊತಾ ಇದ್ದೀರಾ. ಯಾರೋ ಏನೋ ಅಂದರು, ರಿಲೇಟಿವ್ ಯಾರೋ ಏನೋ ಅಂದರು, ಸೊ ನನ್ನ ಬಗ್ಗೆ ಈ ಥರ ಮಾತಾಡ್ಬಿಟ್ರಂತೆ, ಅವ್ರು ನನ್ನ ಬಗ್ಗೆ ಈ ಥರ ತಿಳ್ಕೊಬಿಟ್ರಂತೆ ಅಂತ ಹೇಳಿ ಚಿಕ್ಕ ಪುಟ್ಟ ವಿಚಾರಕ್ಕೆ ನೀವು ಟೆನ್ಷನ್ ಮಾಡ್ಕೊಳ್ತಾ ಇರ್ತೀರ. ಈ ಥರದ ಚಿಕ್ಕ ಪುಟ್ಟ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದ್ರಿಂದ ನೀವು ಆಚೆ ಬರ್ತೀರಾ. ಓಕೆನಾ? ಅದ್ರ ಜೊತೆಗೆ ನಿಮ್ಮ ಏನು ರಕ್ತ ಸಂಬಂಧಗಳಲ್ಲಿ, ಅಂದರೆ ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ಈ ಥರ ಯಾರ್ಯಾರ ಜೊತೆ ನಿಮ್ಮ ಸಂಬಂಧ ಕೆಟ್ಟೋಗಿರುತ್ತೆ ಅಲ್ವಾ, ಅವ್ರ ಜೊತೆ ಎಲ್ಲ ಸಂಬಂಧ ಸರಿ ಆಗ್ತಾ ಬರುತ್ತೆ. ಯಾಕೆಂದರೆ ನೀವು ಅವರ ಜೊತೆ ಯಾವ ಥರ ಬಿಹೇವ್ ಮಾಡೋದು ಸಾಫ್ಟ್, ಅಂದರೆ ನೀವು ಹೀಲ್ ಮಾಡ್ಕೊಳ್ಳೋದ್ರ ಜೊತೆಗೆ, ಆ ಚಕ್ರವನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋದ್ರ ಜೊತೆಗೆ, ಆ ಬ್ಲಾಕೇಜಸ್ನ ರಿಮೂವ್ ಮಾಡೋದ್ರ ಜೊತೆಗೆ ನಿಮ್ಮ ಸಂಬಂಧಗಳಲ್ಲಿರುವಂತಹ ಒಡಕುಗಳು ಕೂಡ ರಿಮೂವ್ ಆಗ್ತಾ ಬರುತ್ತೆ. ಜೊತೆಗೆ ನಿಮಗೆ ಕಾಯಿಲೆಗಳ ಪ್ರಮಾಣ, ಅಂದರೆ ನಮ್ಮ ನಾಭಿಯ ಸುತ್ತಲಿಗೂ ಸಂಬಂಧಪಟ್ಟ ಹಾಗೆ, ಕರುಳಿಗೆ ಸಂಬಂಧಪಟ್ಟ ಹಾಗೆ, ಕರುಳಲ್ಲಿ ಗೆಡ್ಡೆ ಕಾಣಿಸ್ಕೊಳ್ಳೋದು ಅಥವಾ ಬ್ಲಾಕೇಜಸ್ ಕಾಣಿಸ್ಕೊಳ್ಳೋದು, ಹೊಟ್ಟೆ ನೋವು ಬರೋದು, ಈ ಥರದ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ಬೋದು. ಇದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಕೂಡ ನಮ್ಮ ಚಕ್ರಗಳು ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ. ದೈಹಿಕವಾಗಿ ಕಾಯಿಲೆಗಳ ರೂಪದಲ್ಲಿ ಪರಿಣಾಮ ಬೀರ್ತಾ ಇದ್ದರೆ, ಮಾನಸಿಕವಾಗಿ ನಮ್ಮ ರಿಲೇಷನ್ಶಿಪ್ಪಲ್ಲಿ ಅಥವಾ ನಾವು ನಡ್ಕೊಳ್ಳೋ ಅಂತಹ ಜೀವನದಲ್ಲಿ ನಮಗೆ ಬೇಕಾಗಿರೋಂತಹ ಕೆಲವೊಂದು ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ನಮಗೆ ಏನು ಎಮೋಷನ್ಸ್ ಬೇಕಲ್ವ, ಅದ್ರ ಮೇಲೂ ಕೂಡ ಇದು ನಮಗೆ ತೊಂದರೆಯನ್ನು ಕೊಡ್ತಾ ಇರುತ್ತೆ. ಈ ಬ್ಲಾಕೇಜಸ್ಗಳಿಂದ ನೀವು ಹೊರಗೆ ಬರೋದ್ರಿಂದ, ನೀವು ನಿಮ್ಮ ಚಕ್ರಗಳನ್ನು ಹೀಲ್ ಮಾಡ್ಕೊಳ್ಳೋದ್ರಿಂದ ಇದರಿಂದ ತುಂಬ ಚೆನ್ನಾಗಿ ನೀವು ಹೊರಗೆ ಬರ್ಬೋದು. ಅದರ ನಂತರ ಬಂದ್ಬಿಟ್ಟು ಹಾರ್ಟ್ ಚಕ್ರ ಅನ್ನೋದನ್ನು ನಾವು ಹೆಸರಲ್ಲೇ ಇರೋ ಹಾಗೆ ಹಾರ್ಟ್ ಚಕ್ರ ಅಂತ ಹೇಳ್ತೀವಿ. ಹಾರ್ಟ್ ಚಕ್ರ ಬ್ಲಾಕೇಜಸ್ ಆಗಿತ್ತು ಅಂತಂದರೆ ಹಾರ್ಟಲ್ಲಿ ಹೋಲ್ಗಳಿರುತ್ತೆ, ಹಾರ್ಟಲ್ಲಿ ಬ್ಲಾಕೇಜಸ್ ಬರುತ್ತೆ. ಅದ್ರ ಜೊತೆಗೆ ಕರುಣೆ ಇಲ್ಲ ಆಗಿರುತ್ತೆ, ಲವ್ ಬ್ರೇಕಪ್ಸ್ ಜಾಸ್ತಿ ಆಗುತ್ತೆ. ಇದು ತುಂಬ ಇದನ್ನು ನೆನ್ಪಿಟ್ಕೊಳ್ಳಿ. ಏನಕ್ಕೆ ಅಂತಂದರೆ ಲವ್ ಬ್ರೇಕಪ್ಸ್ ಯಾಕೆ ಆಗುತ್ತೆ ಅಂತಂದರೆ, ನಿಮ್ಮ ಮತ್ತು ಅವರ ಜೊತೆಗಿನ ಸಂಬಂಧದಲ್ಲಿ ಒಡಕನ್ನು ತರುತ್ತೆ ಈ ಹಾರ್ಟ್ ಬ್ಲಾಕೇಜಸ್. ಅಂದರೆ ಮೀನ್ಸ್ ಈಗೋ ಬರೋದು, ಅಥವಾ ನಿಮಗೆ ಅವ್ರ ಮೇಲೆ ಕರುಣೆನೇ ಇಲ್ಲದೇ ಇರೋ ಥರ ಫೀಲ್ ಮಾಡೋದು, ಅಥವಾ ನೀವು ಫೀಲ್ ಮಾಡ್ತಾ ಇರೋದು ಓವರ್ ಪೊಸೆಸಿವ್ನೆಸ್ ಅಂತ ಅವ್ರಿಗೆ ಅನಿಸೋ ಥರ ಆಗ್ಬೋದು. ಸೊ ಈ ಥರದ ಸಮಸ್ಯೆಗಳು ಬರುತ್ತೆ. ಅದ್ರ ಜೊತೆಗೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಎಲ್ಲ ಬರುವಂತಹದ್ದು ಈ ಚಕ್ರವಂತ ಬ್ಲಾಕೇಜಸ್ಸಿಂದಾನೆ. ಓಕೆನಾ? ಈ ಚಕ್ರವನ್ನು ಹೀಲ್ ಮಾಡ್ಕೊಳ್ಳೋದ್ರಿಂದ ನೀವು ತುಂಬ ಪ್ರಾಣಿಗಳನ್ನು ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ತುಂಬ ಪಕ್ಷಿಗಳನ್ನು ಪ್ರೀತಿಸ್ತೀರಾ, ನೇಚರ್ನ ಎಂಜಾಯ್ ಮಾಡ್ತೀರಾ. ಜೊತೆಗೆ ನಿಮ್ಮ ಹೆಲ್ತಲ್ಲಿ ಕೂಡ ಬ್ರೀತಿಂಗ್ ಪ್ರಾಪರಾಗಿ ಆಗುತ್ತೆ. ಆಸ್ತಮಾ ಅದೆಲ್ಲ ಇತ್ತು ಅಂತಂದರೆ ಅದು ಹಾರ್ಟ್ ಚಕ್ರಕ್ಕೇ ಸಂಬಂಧಪಟ್ಟಿದ್ದಾಗಿರುತ್ತೆ. ಈ ಚಕ್ರವನ್ನು ಹೀಲ್ ಮಾಡ್ಕೊಳ್ಳೋದ್ರಿಂದ ನೀವು ಆ ಥರದ ಕಾಯಿಲೆಗಳಿಂದ
ಒಂದು 80% ಅನ್ನೋ ತನಕನೂ ನೀವು ಆಚೆ ಬರ್ಬೋದು. ಓಕೆನಾ. ಸೊ ನಿಮಗೆ ಈ ಹಾರ್ಟ್ ಚಕ್ರದ ಬ್ಲಾಕೇಜಸ್ಸಿಂದ ಹೊರಗೆ ಬಂದ್ರಿ ಅಂತಂದರೆ ನಿಮ್ಮ ಏನು ಸಂಬಂಧಗಳಲ್ಲಿ, ನಿಮ್ಮ ಲವ್ ಲೈಫಲ್ಲಿ ಅದರಲ್ಲಿ ತುಂಬ ಚೆನ್ನಾಗಿ ನೀವು ಮೇಂಟೈನ್ ಮಾಡ್ತಾ ಬರ್ತೀರಾ ಅದನ್ನು. ಅದ್ರ ಜೊತೆಗೆ ಬಿ ಪಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಬ್ಲಡ್ ಪ್ರೆಷರ್ ನಿಮಗೆ ಕಾಯಿಲೆ ಬರೋ ಅಂಥದ್ದು ಹಾರ್ಟ್ ಚಕ್ರ ವೇರಿಯೇಷನ್ ಆಯಿತು ಅಂತಂದರೆ, ಹಾರ್ಟ್ ಚಕ್ರ ತುಂಬ ನೀವು ಮನಸ್ಸಿಗೆ ನೋವು ಮಾಡ್ಕೊಂಡ್ರಿ, ತುಂಬ ಸ್ಟ್ರೆಸ್ ಫೀಲ್ ಮಾಡ್ತಾ ಇದ್ರಿ ಅಂತಂದರೆ ಆಟೋಮೆಟಿಕ್ಲಿ ಬಿ ಪಿ ಬರುತ್ತೆ. ಏನಕ್ಕೆ ಅಂತಂದರೆ ಹಾರ್ಟ್ ಚಕ್ರ ನಿಮ್ಮದು ಆಟೋಮೆಟಿಕ್ಲಿ ನೀವು ಅಂದ್ಕೊಂಡಿರೋಲ್ಲ, ಅಂದರೆ ನೀವು ತುಂಬ ಪ್ರೀತಿಸೋವಂಥ ವ್ಯಕ್ತಿಗಳಿಂದ ತುಂಬ ನೋವಾದಾಗ ನಿಮಗೆ ಆಟೋಮೆಟಿಕ್ಲಿ ನಿಮ್ಗೆ ಏನಾಗುತ್ತೆ, ನೋವುಗಳು ಸ್ಟಾರ್ಟ್ ಆಗಿ ನಿಮ್ಗೆ ಏನಾಗುತ್ತೆ, ಅದನ್ನು ಸ್ಟ್ರೆಸ್ ಆಗಿ ತೊಗೋತೀರ ನೀವು. ಸ್ಟ್ರೆಸ್ಸು ನಿಮಗೆ ಬಿ ಪಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಹಾರ್ಟ್ ಚಕ್ರ ಬ್ಲಾಕೇಜಸ್ನಿಂದ ನೀವು ನಿಮ್ಮ ಆ ಥರದ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ಬೋದು. ನೆಕ್ಸ್ಟ್ ಅದರ ನಂತರದ ಚಕ್ರ ಬಂದು ವಿಶುದ್ಧಿ ಚಕ್ರ ನಮ್ಮ ಈ ಗಂಟಲಿನ ಭಾಗದಲ್ಲಿರುತ್ತೆ. ಈ ಚಕ್ರ ಬಂದ್ಬಿಟ್ಟು ಇದು ನಮಗೆ ಥೈರಾಯ್ಡ್ ಮತ್ತು ಗಂಟ್ಲಲ್ಲಿ ಗಂಟಾಗೋದು, ಈ ಥರ ಗಂಟಲಿಗೆ ಥ್ರೋಟ್ ಇನ್ಫೆಕ್ಷನ್ಸ್, ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ಇದ್ರ ಬ್ಲಾಕೇಜಸ್ಸಿಂದನೇ ನಾವು ನೋಡ್ಬೋದು. ವಿಶುದ್ಧಿ ಚಕ್ರ ಏನಕ್ಕೆ ಬ್ಲಾಕ್ ಆಗುತ್ತೆ ಅಂತಂದರೆ, ನಾವು ಎಷ್ಟೋ ಜನಗಳಿಗೆ ಕೆಲವೊಂದು ಮಾತುಗಳನ್ನು ಹೇಳೋಕ್ಕೆ ಆಗಲ್ಲ ನಮಗೆ. ಅಂದರೆ ನಾನು ಹೇಳಿಬಿಟ್ರೆ ಅವ್ರು ಎಲ್ಲಿ ನೋವು ಮಾಡ್ಕೋತಾರೋ ಅಂತ ಹೇಳಿ ನಮ್ಮಲ್ಲೇ ನಾವು ಮಾತುಗಳನ್ನು ಹೋಲ್ಡ್ ಮಾಡಿರ್ತೀವಿ. ಆವಾಗ ಆಟೋಮೆಟಿಕ್ಲಿ ಅದು ಥೈರಾಯ್ಡ್ ಆಗಿ ಕನ್ವರ್ಟ್ ಆಗಿ ಥೈರಾಯ್ಡ್ ಗ್ರಂಥಿ ಅಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿಶುದ್ಧಿ ಚಕ್ರ ಬಂದ್ಬಿಟ್ಟು ತುಂಬ ಈ ಥರದ ಬ್ಲಾಕೇಜಸ್ಸಿಂದನೇ ಥೈರಾಯ್ಡ್ ಫೇಸ್ ಮಾಡ್ತಾ ಇರೋರು ಎಲ್ಲರೂ ಅದು ವಿಶುದ್ಧಿ ಚಕ್ರದ ಬ್ಲಾಕೇಜಸ್ನಿಂದನೇ ನಿಮಗೆ ಬಂದಿರುತ್ತೆ. ನೆಕ್ಸ್ಟ್ ಅದನ್ನು ಹೀಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಟೇಜ್ ಫಿಯರ್ ಇರಲ್ಲ, ತುಂಬ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ತೀರಾ. ಹಾಗೆ ಯಾರೇ ಇದ್ರೂ ಅವ್ರ ಎದುರಿಗೆ ನಿಂತು ಮಾತಾಡೋ ಅಂತಹ ಎಬಿಲಿಟಿ ಮತ್ತು ಕೆಪಾಸಿಟಿ ನಿಮಗೆ ಬರುತ್ತೆ. ಜೊತೆಗೆ ವಿಶುದ್ಧಿ ಚಕ್ರ ಚೆನ್ನಾಗಿತ್ತು ಅಂತಂದರೆ ಎಂಥದ್ದೇ ಸ್ಟೇಜ್ ಇದ್ರೂ ನೀವು ಚೆನ್ನಾಗಿ ಮಾತಾಡ್ತೀರಾ. ಜೊತೆಗೆ ಫಿಯರ್ಸ್, ನಿಮಗೆ ಮಾತಾಡುವಾಗ ಬರುವಂತಹ ಫಿಯರ್ಗಳು ಎಲ್ಲ ಕಂಟ್ರೋಲ್ ಆಗುತ್ತೆ. ಜೊತೆಗೆ ನಿಮಗೆ ಏನು ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಥೈರಾಯ್ಡ್ ಗ್ರಂಥಿ ಅದೆಲ್ಲ ಆ ಬ್ಲಾಕೇಜಸ್ನಿಂದ ನೀವು ಹೊರಗೆ ಬರ್ತೀರಾ. ಆ ಥರದ ಕಾಯಿಲೆಗಳಿಂದ ನೀವು ಹೊರಗೆ ಬರ್ತೀರಾ. ಅದರ ನಂತರ ಬರೋ ಅಂತಹ ಚಕ್ರ ಆಜ್ಞಾ ಚಕ್ರ. ಇದು ನಮ್ಮ ಎರಡು ಹುಬ್ಬುಗಳ ಮಧ್ಯದಲ್ಲಿ ಬರುತ್ತೆ. ಎಕ್ಸಾಕ್ಟ್ ನಾವು ಬಿಂದು ಇಡ್ತೀವಲ್ವ ಆ ಜಾಗದಲ್ಲಿ. ಸೊ ಆ ಚಕ್ರದ ಪ್ರಾಬ್ಲಮ್ಸ್ ಏನು ಅಂತಂದರೆ, ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಕಿವಿಗೆ ಸಂಬಂಧಪಟ್ಟ ಕಾಯಿಲೆಗಳು, ನಮ್ಮ ತಲೆಯ ಭಾಗದಲ್ಲಿ, ಹಣೆಯ ಭಾಗದಲ್ಲಿ ಏನಿಲ್ಲ ಮೈಗ್ರೇನು ಆ ಥರದ ಕಾಯಿಲೆಗಳು ಬರುತ್ತಲ್ಲ, ಇದೆಲ್ಲ ನಮ್ಮ ಥರ್ಡ್ ಐ ಚಕ್ರ ಏನು ಮಾಡುತ್ತೆ ಅಂತಂದರೆ, ಥರ್ಡ್ ಐ ಚಕ್ರ ಬಂದ್ಬಿಟ್ಟು ಬ್ಲಾಕೇಜಸ್ ಆಗಿತ್ತು ಅಂತಂದರೆ ನಮಗೆ ತುಂಬ ಮಾನಸಿಕವಾಗಿ ನೀವು ಯಾವುದನ್ನ ಅನುಭವಿಸ್ತಾ ಇರ್ತೀರಾ ಅಂತಂದರೆ, ನನಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಈ ಕೆಲಸ ಆಗುತ್ತೋ ಇಲ್ವೋ, ಈ ಕೆಲಸ ನಾನು ಮಾಡಲೋ ಬೇಡವೋ, ಆ ಥರ ಕನ್ಫ್ಯೂಷನ್, ಅಥವಾ ಯಾರನ್ನೋ ನಂಬಬೇಕೋ ಬೇಡವೋ, ಯಾರನ್ನಾದ್ರೂ ನಂಬಿದ್ರೆ ನನಗೆ ಎಲ್ಲಿ ತೊಂದರೆ ಕೊಡುತ್ತೋ ಆ ಥರ ಈ ಥರ ಕನ್ಫ್ಯೂಷನ್ಸ್ನ ತುಂಬ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತೀರಾ. ಜೊತೆಗೆ ಕನ್ಫ್ಯೂಷನ್ ಜೊತೆಗೆ ನಿಮಗೆ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂತಂದರೆ, ಕನ್ಫ್ಯೂಷನ್ ಜೊತೆಗೆ ನೀವು ಯಾರನ್ನೂ ಬಿಲೀವ್ ಮಾಡಲ್ಲ. ಓಕೆನಾ. ಅದ್ರ ಜೊತೆಗೆ ಕಣ್ಣಲ್ಲಿ ನಂಬರ್ಸ್ ಬರುತ್ತಲ್ವ, ಈ ಥರ್ಡ್ ಐ ಚಕ್ರ ಬ್ಲಾಕೇಜಸ್ಸಿಂದ ನಂಬರ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಥರ್ಡ್ ಐ ಚಕ್ರವನ್ನು ಹೀಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾರು ನಿಮ್ಮ ಎದುರಿಗೆ ನಿಂತು ಮಾತಾಡ್ತಾರಲ್ವ